ಸ್ನೇಹಿತರೆ ಇವರು ಪಲ್ಲವಿ ಅಂತ 35 ವಯ ದಾಟಿರುತ್ತೆ. ಊರು ಬಂದ್ಬಿಟ್ಟು ಗೌರಿಬಿದನೂರು. ತೂತು 2 ಇಂಚ್ ಅಗಲವಾಗುವಷ್ಟು ಸಾಮರ್ಥ್ಯ ಹೊಂದಿದೆ ಎಂದು ಹೇಳಿಕೊಂಡಿದ್ದಾರೆ. ಸಮಸ್ಯೆ ತೂತಿನ ಬಾಗಿಲು ಗಂಡ ಚಿಪ್ಪುವುದಿಲ್ಲ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆಸೆ ನಿಮ್ಮ ವಿಳಾಸಕ್ಕೆ ಬಂದು ಚಿಪ್ಪಿಸಿಕೊಂಡು ಹೋಗುತ್ತೇನೆ ಎಂದು ಖುದ್ದಾಗಿ ಪಲ್ಲವಿ ಅವರೇ ಹೇಳಿಕೊಂಡಿದ್ದಾರೆ. ಗೌರಿಬಿದನೂರಲ್ಲಿ 25/33 ಫೀಟ್ನ ಸ್ವಂತ ಮನೆ ಕಟ್ಟಿದ್ದಾರೆ. ಮುಂದೆ ಇವರ ಒಂದು ಮನೆ ಕೂಡ ನೋಡಿಕೊಂಡು ಬರೋಣ. ತೂತಿನ ಬಾಗಿಲು ಚೀಪಿದರೆ 5 ಲಕ್ಷ ಹಣ ಜೊತೆಗೆ ಸುಖ ಕೂಡ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಗಂಡ ನನಗೆ ಕೇಳಿದಷ್ಟು ದುಡ್ಡು ಕೊಡುತ್ತಾನೆ. ದುಡ್ಡಿನ ವಿಷಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿದ್ದಾರೆ. ಆದರೆ ಮಾಡಿಸಿಕೊಳ್ಳುವ ಮೊದಲು ಚೀಪಿ ಎಂದು ಹೇಳಿದರೆ ಚೀಪುವುದಿಲ್ಲ. ಅದಕ್ಕೆ 5 ಲಕ್ಷ ದುಡ್ಡು ಕೊಟ್ಟು ಚೀಪಿಸಿಕೊಳ್ಳಲು ಇವರು ನಿರ್ಧರಿಸಿದ್ದಾರೆ. ನಿರಂತರ 1 ತಿಂಗಳು ಚೀಪಿದ ನಂತರ 5 ಲಕ್ಷ ಹಣ ಕೊಡುತ್ತೇನೆ ಎಂದು ಕೂಡ ಭರವಸೆ ಕೊಟ್ಟಿದ್ದಾರೆ. ಇಂತಹವರು ಸಿಕ್ಕಿದ್ರೆ ಮಾತ್ರ ಸಂಬಂಧ ಬೆಳೆಸುತ್ತೇನೆ ಎಂದು ಹೇಳಿದ್ದಾರೆ. ನೀವು ನೋಡಲು ಹೇಗೆ ಇರಲಿ ಪರವಾಗಿಲ್ಲ, ವಿಡಿಯೋ ಕಾಲ್ ಮಾಡಿ ನಿಮ್ಮ ಗೂಟ ನೋಡುತ್ತೇನೆ. ಇಷ್ಟ ಆಗಿದ್ದರೆ ನನ್ನ ತೂತು ಕೂಡ ಅಗಲ ಮಾಡಿ ತೋರಿಸುತ್ತೇನೆ. ತೂತಿನ ಆಳ ಇಷ್ಟ ಆಗಿದ್ದರೆ ಮಾತ್ರ ಬನ್ನಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಫ್ರೀಯಾಗಿ ತೂತಿನ ಸುಖ ಕೊಡುತ್ತೇನೆ, ಬದಲಿಗೆ ಸ್ವಲ್ಪ ಹಣ ಕೂಡ ಕೊಟ್ಟು ಕಳುಹಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶ ಇದೆ ಸ್ನೇಹಿತರೆ, ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರೋದು ಗೌರಿಬಿದನೂರಲ್ಲಿ ಇರ್ತಕ್ಕಂಥ ಇವರ ಒಂದು ಸ್ವಂತ ಮನೆ ಆಗಿರುತ್ತೆ. ಗಂಡ ಸ್ನೇಹಿತರೆ ಬೆಳಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋದ ಮೇಲೆ ದಿನಪೂರ್ತಿ ಮನೆಯಲ್ಲಿ ಒಬ್ಬರೇ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಕಡೆ ಇವರ ಒಂದು ಮನೆಯ ಪ್ಲ್ಯಾನ್ ಆಗಿರುತ್ತೆ. ಸ್ಥಳದಲ್ಲಿ ಸ್ನೇಹಿತರೆ ಇವರ ಮನೆಯ ಮೇನ್ ಗೇಟ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿಂದ ಮನೆ ಒಳಗಡೆ ಎಂಟರ್ ಆದ ಮೇಲೆ ಮೊದಲು ಇವರ ಒಂದು ಮನೆಯ ಹಾಲ್ ಇರುತ್ತೆ. ತುಂಬ ದೊಡ್ಡದಾಗಿದ್ದು ಸ್ನೇಹಿತರೆ. ಹಾಲಲ್ಲಿ ಸ್ನೇಹಿತರೆ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ತುಂಬ ಸ್ಪೇಸ್ ಇರೋದ್ರಿಂದ ಆ್ಯಂಡ್ ಮುಂದೆ 2 ಬೆಡ್ರೂಮ್ಸ್ ಇರುತ್ತೆ. ಸೊ ಇಲ್ಲಿ ಸ್ನೇಹಿತರೆ ನೀವು ನೋಡ್ತಾ ಇರೋದು ಇವರ ಒಂದು ಫಸ್ಟ್ ಬೆಡ್ರೂಮ್ ಈ ಒಂದು ಸ್ಥಳದಲ್ಲಿ ಇರುತ್ತೆ. 10/11 ಫೀಟ್ ಆಗಿರುತ್ತೆ. ಆ್ಯಂಡ್ ಈ ಕಡೆ ಸೆಕೆಂಡ್ ಬೆಡ್ರೂಮ್ ಇರುತ್ತೆ. ಸೊ ಬನ್ನಿ ಸೆಕೆಂಡ್ ಬೆಡ್ರೂಮ್ ಕೂಡ ನೋಡಿಕೊಂಡು ಬರೋಣ. ಇದು ಸ್ನೇಹಿತರೆ 10/13 ಫೀಟ್ನ ಇವರ ಒಂದು ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು. 2 ಬೆಡ್ರೂಮ್ ಇದ್ದರೂ ಸ್ನೇಹಿತರೆ ಹಾಲಲ್ಲೇ ಮಾಡಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಇದು ಸ್ನೇಹಿತರೆ ಊಟದ ಸಲುವಾಗಿ ಡೈನಿಂಗ್ ಟೇಬಲ್ ಇರುತ್ತೆ. ಈ ಒಂದು ಸ್ಥಳದಲ್ಲಿ ಇರುತ್ತೆ. ಇದು ಕೂಡ 11/10 ಫೀಟ್ದಾಗಿರುತ್ತೆ. ಆ್ಯಂಡ್ ಹಾಲಲ್ಲಿ ಸ್ನೇಹಿತರೆ ಈ ಒಂದು ಸ್ಥಳದಲ್ಲಿ ಕಿಚನ್ ರೂಮ್ ಇರುತ್ತೆ. ಕಿಚನ್ ರೂಮ್ ಬಂದ್ಬಿಟ್ಟು 6/6 ಫೀಟ್ ಆಗಿರುತ್ತೆ. ಇದಿಷ್ಟು ಸ್ನೇಹಿತರೆ ತನ್ನ ಬಗ್ಗೆ ಮತ್ತು ತನ್ನ 25/33 ಫೀಟ್ನ ಮನೆಯ ಬಗ್ಗೆ ಕೊಟ್ಟಿದ್ದ ಮಾಹಿತಿ ಆಗಿರುತ್ತೆ. ಮೊದಲು ಸ್ನೇಹಿತರೆ ಇವರು ವಿಡಿಯೋ ಕಾಲ್ ಮಾಡಿ ತೂತು ತೋರಿಸೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇವರ ಒಂದು ತೂತು ಇಷ್ಟ ಆಗಿದ್ದರೆ ಮಾತ್ರ ನೀವು ಇವರ ಒಂದು ಮನೆಗೆ ಬರಬಹುದು. ಒಳ್ಳೆಯ ಅವಕಾಶ ಇದೆ. ದಯಮಾಡಿ ಎಲ್ಲರೂ ಕಮೆಂಟ್ ಮಾಡಿ. ಆ್ಯಂಡ್ ಖುದ್ದಾಗಿ ನೀವು ಮಾಡಿದಂಥ ಎಲ್ಲ ಕಮೆಂಟ್ಸ್ಗಳು ಇವರು ಚೆಕ್ ಮಾಡಿ ರಿಪ್ಲೈ ಕೂಡ ಕೊಡುತ್ತಾರೆ.